ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸರಿ ತಪ್ಪು ಹಾಗೂ ಅಪರಾಧಗಳನ್ನು ನಿರ್ಧರಿಸಲು ನಮ್ಮಲ್ಲಿ ಕೋರ್ಟ್ ಹಾಗೂ ಕಾನೂನು ಇದೆ. ಕಾನೂನು ಇರೋದೇ ಅಪರಾಧಿಗಳಿಗೆ ಶಿಕ್ಷೆ ಕೊಡೋಕೆ ಅಂತ ನಾವು ಭಾವಿಸಿದ್ದೀವಿ. ಇರಬಹುದಾದರೂ ಅದು ಶಿಕ್ಷಿಸುವ ಮೊದಲು ಕ್ಷಮಿಸುತ್ತದೆ. ಅಪರಾಧಿ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ದರೂ ಅವನಿಗೆ ಮರಣದಂಡನೆಯ ಶಿಕ್ಷೆಯೇ ಲಭಿಸಿದ್ದರೂ ಸಹ ಕೋರ್ಟ್ ಅವನನ್ನು ಜೀವಂತವಾಗಿರಿಸಲು ಪ್ರಯತ್ನಿಸುತ್ತದೆ. ಅವನನ್ನು ಬದುಕಿಸೋದಕ್ಕೆ ಅದು ಅವಕಾಶ ಹುಡುಕುತ್ತದೆ. ಅದಕ್ಕೆಂದೇ ನಮ್ಮಲ್ಲಿ ಅಪರಾಧಿಗಳು ರಾಷ್ಟ್ರಪತಿಗಳಿಗೆ ಕ್ಷಮಾಪಣಾ ಮನವಿ ಪತ್ರ ಬರೆಯಲು ಅವಕಾಶ ಕಲ್ಪಿಸಿರೋದು. ಎಷ್ಟೋ ಸಲ ಮರಣದಂಡನೆಗೆ ಗುರಿಯಾದವರನ್ನ ಸಹ ನಮ್ಮ ಕಾನೂನು ಕ್ಷಮಿಸುತ್ತದೆ. ಇಲ್ಲಿ ಶಿಕ್ಷೆಗಿಂತ ವ್ಯಕ್ತಿಯ ಜೀವಕ್ಕೆ ಮೊದಲ ಆದ್ಯತೆ. ಆದರೆ ಪೊಲೀಸರ ಎನ್ಕೌಂಟರ್ ಲಿಸ್ಟ್ಗೆ ಈ ಕರುಣೆ ಇಲ್ಲ. ಅವರು ಸಮಾಜಘಾತುಕ ಶಕ್ತಿಗಳನ್ನು ಹುಡುಕಿ ಕೊಲೆ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ. ಈ ರೀತಿ ಈವರೆಗೂ ಸಹ ರಾಜ್ಯದ ಎಷ್ಟೋ ಜನ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ರಾಜ್ಯದ ಹಲವಾರು ಗೂಂಡಾಗಳನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿದ್ದಾರೆ. ಪೊಲೀಸರ ಹಿಟ್ ಲಿಸ್ಟ್ಗೆ ಬಲಿಯಾದ ರಾಜ್ಯದ ಅತ್ಯಂತ ಕುಖ್ಯಾತ ಪಾತಕಿಗಳಲ್ಲಿ ಡೆಡ್ಲಿ ಸೋಮನದ್ದು ಪ್ರಮುಖ ಹೆಸರು. ಅವನು ಎಸಿಪಿ ಅಶೋಕ್ ಕುಮಾರ್ ಅವರ ಟೀಮ್ನ ಗುಂಡೇಟಿಗೆ ಹತನಾದಾಗ ಅವನಿಗೆ ಕೇವಲ 24 ವರ್ಷ ವಯಸ್ಸು. ಅವನ ಎನ್ಕೌಂಟರ್ಗೆ ಒಳಗಾಗುವಷ್ಟು ಕೆಟ್ಟ ರೌಡಿಯೇನಾಗಿರಲಿಲ್ಲ. ಯಾರೋ MLA ಒಬ್ಬರ ಒತ್ತಡಕ್ಕೆ ಮಣಿದು ಬಲವಂತವಾಗಿ ಅಂದಿನ ಪೊಲೀಸ್ ಇಲಾಖೆ ಅವನನ್ನ ಬೇಟೆಯಾಡಿ ಕೊಂದು ಹಾಕಿತು. ಇದೆಲ್ಲ ಕೇವಲ ಒಂದು ಸ್ಟೇಜ್ಡ್ ಎನ್ಕೌಂಟರ್ ಅಂತ ಇವತ್ತಿಗೂ ಸಹ ಕಾಟನ್ ಪೇಟೆಯ ಜನ ಮಾತನಾಡಿಕೊಳ್ತಾರೆ. 24ರ ವಯಸ್ಸಿಗೆ ಪೊಲೀಸರ ಬುಲೆಟ್ಗೆ ಬಲಿಯಾಗುವಂತ ಯಾವ ಕೆಲಸ ಮಾಡಿದ್ದ ಅವನು? ಯಾಕಾಗಿ ರಾಜ್ಯದ ಕ್ರೈಮ್ ಲೋಕದಲ್ಲಿ ಅವನನ್ನ ಡೆಡ್ಲಿ ಎನ್ನಲಾಗುತ್ತೆ? ಸೋಮನ ಹಿನ್ನೆಲೆ ಏನು? ಅವನು ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ಯಾಕೆ? ಅವನನ್ನ ಯಾಕಾಗಿ ಪೊಲೀಸರು ಎನ್ಕೌಂಟರ್ ಮಾಡಿದ್ರು? ಹಾಗೂ ಅಂತಿಮವಾಗಿ ಈ ಒಂದು ಎನ್ಕೌಂಟರ್ ನಿಜಕ್ಕೂ ನಾಟಕವ ಅಥವಾ ಸತ್ಯವ ಎಂಬ ಮುಂತಾದ ರೌಡಿಸಂನ ರೋಚಕ ಕಹಾನಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಯಲು ಯತ್ನಿಸೋಣ ಬನ್ನಿ. ಕೊತ್ವಾಲ್ ಹಾಗೂ ಡಾನ್ ಜಯರಾಜ್ ಇವರಿಬ್ಬರೂ ಸಹ ನಮ್ಮ ರಾಜ್ಯ ಕಂಡಂತಹ ಭೀಕರ ರೌಡಿಗಳು. 1986ರಲ್ಲಿ ಕೊತ್ವಾಲ್ನ ಹತ್ಯೆ ನಡೆಯಿತು. 1990ರ ಸಮಯದಲ್ಲಿ ಡಾನ್ ಜಯರಾಜ್ರನ್ನ ಬೆಂಗಳೂರಿನ ಲಾಲ್ ಬಾಗ್ ವೆಸ್ಟ್ ಗೇಟ್ ಬಳಿ ಪ್ಲಾನ್ ಮಾಡಿ ಕೊಲೆ ಮಾಡಲಾಯಿತು. ಹಾಗೂ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಆಯಿಲ್ ಕುಮಾರ್ ಸಹ ಯಾರದೋ ಸ್ಕೆಚ್ಗೆ ಬಲಿಯಾಗಿ ಹೋದ. ಅಲ್ಲಿಂದ ಮುಂದಿನ ಕೆಲವು ವರ್ಷಗಳವರೆಗೂ ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಂತಹ ರೌಡಿಗಳಾಗ್ಲಿ ರೌಡಿಸಂ ಆಗಲಿ ಕೇಳಿ ಬರಲಿಲ್ಲ. ಹತ್ಯೆಗೊಳಗಾದ ದೊಡ್ಡ ಡಾನ್ಗಳ ಶಿಷ್ಯಂದಿರೆಲ್ಲ ಅವರವರ ಏರಿಯಾಗಳನ್ನೇ ಸೀಮಿತ ಮಾಡಿಕೊಂಡು ಸೈಲೆಂಟ್ ಆಗಿ ಹವಾ ಸೃಷ್ಟಿ ಮಾಡಿಕೊಂಡಿದ್ದರು. ಆದರೆ 1993ರ ನಂತರ ಬೆಂಗಳೂರಿನ ಗಲ್ಲಿಗಳಲ್ಲಿ ತೀವ್ರವಾಗಿ ಕೇಳಿಬಂದ ಆ ಒಂದು ಹೆಸರೇ ಡೆಡ್ಲಿ ಸೋಮ. ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರದಿದ್ದ ಈ ಹುಡುಗ ರೌಡಿಸಂಗೆ ಬಂದಿದ್ದೇ ಒಂದು ರೋಚಕ ಆಕಸ್ಮಿಕ. ಸಿರಿವಂತ ಕುಟುಂಬದವನಾದ ಸೋಮ ಮೂಲತಃ ಕೋಲಾರದ ಗೆಟ್ಟೂರಿನವನು. ಅಂದರೆ ಇವರ ತಂದೆ ಚಿನ್ನಸ್ವಾಮಿ ಅವರ ಮೂಲ ಆಸ್ತಿ ಪಾಸ್ತಿ ಜಮೀನೆಲ್ಲವೂ ಅಲ್ಲೇ ಇತ್ತು. ಮುಂದೆ ಇವರು ಅಲ್ಲಿಂದ ಬೆಂಗಳೂರಿನ ಕಾಟನ್ ಪೇಟೆಗೆ ಬಂದು ನೆಲೆಸ್ತಾರೆ. ಇವರ ತಂದೆಗಿದ್ದ 4 ಮಕ್ಕಳ ಪೈಕಿ ಸೋಮ 2ನೇಯವನು. ಇವನ ಅಣ್ಣ ಗುರುಮೂರ್ತಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ BE ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಯಾಗಿದ್ದ. ಸೋಮ ಕೂಡ ನ್ಯಾಷನಲ್ ಕಾಲೇಜಿನಲ್ಲಿ BA ಪದವಿ ಓದುತ್ತಾ ಇದ್ದ. ಇವರ ತಂದೆಯದ್ದು 200 ಎಕರೆಗೂ ಸಹ ಹೆಚ್ಚಿನ ನೀರಾವರಿ ತೋಟವಿತ್ತು. ಹಾಗೂ ಮೈಸೂರು ರಸ್ತೆಯ ಬಳಿ ಇವರದ್ದೇ ಆದ ಒಂದು ಅಗರಬತ್ತಿ ಫ್ಯಾಕ್ಟರಿ ಸಹ ಇತ್ತು. 6 ಅಡಿಗಿಂತ ಹೆಚ್ಚು ಎತ್ತರಕ್ಕಿದ್ದ ಸೋಮ ಎತ್ತರದ ನಿಲುವಿನ ಆಕರ್ಷಕ ಶರೀರ ಹೊಂದಿದ್ದ ಪ್ರತಿಭಾವಂತ ಯುವಕ. ಓದಿನಲ್ಲಿ ಸಹ ಜಾಣನಾಗಿದ್ದ ಅವನು ತಾಯಿ ತಂದೆಯರಿಗೆ ನೆಚ್ಚಿನ ಮಗನಾಗಿದ್ದ. ಓದು ಮಾತ್ರವಲ್ಲದೆ ಕ್ರೀಡೆಯಲ್ಲೂ ಸಹ ಆಸಕ್ತಿ ಹೊಂದಿದ್ದ ಅವನು ಉತ್ತಮ ವಾಲಿಬಾಲ್ ಪಟುವಾಗಿದ್ದ. ಕಾಲೇಜಿನ ವಾಲಿಬಾಲ್ ಪಂದ್ಯಗಳಲ್ಲಿ ಗುರುತಿಸಿಕೊಂಡಿದ್ದ ಸೋಮ ಒಳ್ಳೆಯ ಸ್ಪೋರ್ಟಿವ್ ಪರ್ಸನ್. ಅವನ ಒಂದೇ ಒಂದು ದೌರ್ಬಲ್ಯ ಅಂದರೆ ಅದು ಅವನಿಗಿದ್ದ ಶಾರ್ಟ್ ಟೆಂಪರ್. ಅವನು ಬಹಳ ಬೇಗ ಕೋಪಗೊಳ್ಳುತ್ತಿದ್ದ. ಶೀಘ್ರ ಕೋಪಿಯಾದ ಅವನಿಗೆ ಎಷ್ಟೋ ಸಲ ತನ್ನಲ್ಲಿದ್ದ ಕೋಪವೊಂದನ್ನು ಮಾತ್ರ ನಿಯಂತ್ರಣ ಮಾಡಲು ಕೊನೆವರೆಗೂ ಸಾಧ್ಯವಾಗಲಿಲ್ಲ. ಇವನಿಗೆ ಇದ್ದಂತಹ ಇನ್ನೊಂದು ವಿಚಿತ್ರ ಹವ್ಯಾಸ ಅಂದರೆ ಅವನಿಗೆ ಚಾಕು, ಗನ್, ಡ್ರ್ಯಾಗರ್ ಈ ತರಹದ ವೆಪನ್ಗಳಲ್ಲಿ ಹುಚ್ಚು ಆಸಕ್ತಿ. ಇವು ಎಲ್ಲಿಯೇ ಸಿಗಲಿ ಅವುಗಳನ್ನು ಕಲೆಕ್ಟ್ ಮಾಡಿ ತನ್ನ ಸಂಗ್ರಹದಲ್ಲಿ ಇರಿಸಿಕೊಳ್ತಾ ಇದ್ದ. ಸೋಮ ರೌಡಿಯಾದ ನಂತರ ಸೆಲ್ಫಿಯ ಪರಿಚಯವೇ ಇಲ್ಲದೆ ಇದ್ದ ಆ ಕಾಲದಲ್ಲೂ ಸಹ ಗನ್ ಹಾಗೂ ಇತರೆ ಟೂಲ್ಗಳ ಜೊತೆ ಇವನು ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಉಂಟು.
ಅವನಿಗೆ ಕಾಲೇಜು ದಿನಗಳಲ್ಲಿ ಜೊತೆಯಾಗಿದ್ದ ಆಪ್ತರೆಂದರೆ ರಾಜಶೇಖರ್ ಹಾಗೂ ಬಸವ ಎಂಬ ಅದೇ ಏರಿಯಾದ ಗೆಳೆಯರು. ಕಾಟನ್ ಪೇಟೆ ಎಂದರೆ ಆಗ ಅದೊಂದು ರೌಡಿಗಳ ಅಡ್ಡ ಎಂದೇ ಕುಖ್ಯಾತಿ ಪಡೆದಿದ್ದ ಸ್ಥಳ. ತರಕಾರಿ ಖಲೀಲ್, ಕುರುಂಪೇಟೆ ರಾಜ, ಪುಷ್ಪ ಅಲಿಯಾಸ್ ಪಿ ರಾಜನ್, ಕಾಟನ್ ಪೇಟೆ ನಾಗಾ ಮೊದಲಾದವರದ್ದು. ಕಾಟನ್ ಪೇಟೆಯ ಸುತ್ತಮುತ್ತ ಒಂದು ಕಾಲದಲ್ಲಿ ತೀವ್ರ ಹವಾ ಸೃಷ್ಟಿ ಮಾಡಿದ್ದ ಹೆಸರುಗಳು. ಇದೇ ಏರಿಯಾದಲ್ಲಿ ತನ್ನ ಜಿಗ್ರಿ ದೋಸ್ತ್ಗಳು ಹಾಗೂ ಇತರೆ ಸಹಪಾಠಿಗಳ ಸಂಗಡ ಓದಿ ಬೆಳೆದ ಸೋಮನಿಗೆ ರೌಡಿಸಂನ ಗಂಧ ಗಾಳಿಯ ಪರಿಚಯವೂ ಸಹ ಇರಲಿಲ್ಲ. ಇವನು ಈ ಫೀಲ್ಡ್ಗೆ ಬಂದು ಸೇರಿದ್ದೇ ಒಂದು ಆಕಸ್ಮಿಕ ಎನ್ನಲಾಗುತ್ತೆ. ಈ ಬಗ್ಗೆ ವಿವಿಧ ಬಗೆಯ ಕಥೆಗಳು ಹಾಗೂ ಹೇಳಿಕೆಗಳು ನಮಗೆ ಎಲ್ಲಾ ಕಡೆ ಸಿಗ್ತಾವೆ. ಮುಖ್ಯವಾಗಿ ಅವುಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕ್ರೈಮ್ ಲೋಕದವರ ಹೇಳಿಕೆಗಳು ಅಂತ ನಾವಿಲ್ಲಿ ವಿಂಗಡಿಸಬಹುದು. ಈ ಮಧ್ಯೆ ಕಾಟನ್ ಪೇಟೆಯ ಅವನ ಹಳೆಯ ಪರಿಚಿತರು, ಸ್ನೇಹಿತರು ಹೇಳೋದೇ ಬೇರೆ. ಸೋಮನ ಬಗ್ಗೆ ವಿಪರೀತ ಬಿಲ್ಡಪ್ ಕೊಟ್ಟು ಹೇಳುವವರ ಸಹಿತ ಅವನೊಬ್ಬ ಥರ್ಡ್ ಕ್ಲಾಸ್ ಚಿಲ್ಲರೆ ರೌಡಿ ಮಾತ್ರ ಎಂದು ಹೇಳುವವರು ಸಹ ನಮಗಿಲ್ಲಿ ಸಿಗ್ತಾರೆ. ಹೆಚ್ಚೆಂದರೆ ನಾವು ಇವುಗಳಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಜನಜನಿತವಾಗಿರುವ ಸಂಗತಿಗಳನ್ನ ತುಸು ಅರ್ಹ ಎಂದು ನಂಬಬಹುದು. ಈ ಸೋಮನ ಬಗ್ಗೆ ಈವರೆಗೂ ಸಿನಿಮಾ ಡಾಕ್ಯುಮೆಂಟ್ರಿಗಳು ಬಂದಿವೆ. ಆದರೆ ಅಲ್ಲಿಯೂ ಸಹ ಅವರಿಗೆ ಹೇಗೆ ಬೇಕೋ ಹಾಗೆಯೇ ಅವನನ್ನ ಬಿಂಬಿಸ್ತಾರೆ. ಒಟ್ನಲ್ಲಿ ಸೋಮನಿಗೆ ತಾನೊಬ್ಬ ರೌಡಿಯೋ ಅಥವಾ ಪಾತಕಿಯೋ ಆಗುವ ಯಾವುದೇ ಇರಾದೆ ಇರಲಿಲ್ಲ. ಒಂದು ಮೂಲದ ಪ್ರಕಾರ ಅವನ ಕುಟುಂಬದ ಯಾವುದೋ ಒಂದು ವ್ಯಾಜ್ಯದ ಹಿನ್ನೆಲೆಯಲ್ಲಿ ಏನೋ ಗಲಾಟೆ ನಡೆದು ಸೋಮ ಯಾರ ಮೇಲೂ ಕೈ ಮಾಡಿ ಅದಕ್ಕೆ ಸಂಬಂಧಿತವಾಗಿ ಕೋರ್ಟ್ ಕೇಸ್ ಎದುರಿಸ್ತಾ ಇದ್ದ. ಈ ವಿಷಯವಾಗಿ ಅವನು 2 ದಿನಗಳ ಕಾಲ ಜೈಲುವಾಸ ಕೂಡ ಅನುಭವಿಸಿದ್ದ. ಇಲ್ಲಿದ್ದ ಕೆಲವೇ ಸಮಯದ ಒಳಗಾಗಿ ಅವನಿಗೆ ಒಂದಿಷ್ಟು ಜನ ಕುಖ್ಯಾತರ ಪರಿಚಯ ಕೂಡ ಸಿಕ್ಕಿತ್ತು. ಹಾಗೂ ಮುಂದೆ ಅವನು ರೌಡಿಸಂ ಸೇರಿದ್ದೆಲ್ಲ ಒಂದು ಚೈನ್ ರಿಯಾಕ್ಷನ್ ಮಾತ್ರವೆನ್ನಬಹುದು. ಆಗ್ಲೇ ಹೇಳಿದಂತೆ ಕಾಟನ್ ಪೇಟೆಯಲ್ಲಿ ಅವತ್ತಿಗೆ ಕುರುಂಪೇಟೆ ರಾಜ ಎನ್ನುವವನ ಹೆಸರು ಗಾಢವಾಗಿ ಸದ್ದು ಮಾಡಿತ್ತು. ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ಅವನನ್ನ ಸಹ ಸ್ಕೆಚ್ ಹಾಕಿ ಮುಗಿಸಲಾಯಿತು. ಈ ಮಧ್ಯೆ ಸೋಮನ ಗೆಳೆಯನಾದ ಬಸವನಿಗೂ ಹಾಗೂ ಅದೇ ಏರಿಯಾದ ನಾಗ ಎಂಬುವವನಿಗೂ ಏನೋ ಗಲಾಟೆ ನಡೆದು ಅದರಲ್ಲಿ ನಾಗನ ತಮ್ಮ ವಸಂತನ ಹತ್ಯೆ ನಡೆಯುತ್ತದೆ. ಈ ಹತ್ಯೆಯಲ್ಲಿ ಸೋಮನ ಕೈವಾಡವೇನು ಇರದಿದ್ದರೂ ಇಲ್ಲಿ ಅವನ ಆಪ್ತರಾದ ರಾಜಿ ಅಲಿಯಾಸ್ ರಾಜಶೇಖರ ಮತ್ತು ಬಸವರ ಹೆಸರು ಓಡಾಡಿತ್ತು. ಪೊಲೀಸರ ಹುಡುಕಾಟದಲ್ಲಿ ಸೋಮ ಸಹ ಸಿಕ್ಕಿದ್ದ. ಇನ್ನೊಂದು ಮೂಲದ ಪ್ರಕಾರ ತನ್ನವರ ರಕ್ಷಣೆಗಾಗಿ ನಾಗನ ಕಡೆಯವರನ್ನ ಈ ಸೋಮನೆ ಎದುರು ಹಾಕಿಕೊಂಡ ಎಂದು ಹೇಳಲಾಗುತ್ತೆ. ಒಟ್ನಲ್ಲಿ ನಾಗನಿಗೂ ಹಾಗೂ ಸೋಮನ ಗ್ಯಾಂಗಿಗೂ ಮಧ್ಯೆ ಉಂಟಾದ ಘರ್ಷಣೆಯೇ ಈ ಕ್ರೈಮ್ ಲೋಕದಲ್ಲಿ ಅವನು ಫೇಸ್ ಮಾಡಿದ ಅಧಿಕೃತ ರೈವಲ್ರಿ ಎನ್ನಬಹುದು. ವಸಂತನ ಹತ್ಯೆ ಅವತ್ತಿನ ಕಾಟನ್ ಪೇಟೆಯಲ್ಲಿ ಸೆನ್ಸೇಷನ್ ಎಬ್ಬಿಸಿತ್ತು. ನಾಗನ ಗ್ಯಾಂಗ್ ಹಾಗೂ ಅವನ ಹವಾ ದೊಡ್ಡ ಮಟ್ಟದಲ್ಲೇ ಇತ್ತು. ಕಾಟನ್ ಪೇಟೆಯ ಒಂದು ಕಡೆ ಅವನದ್ದೇ ಆದ ಒಂದು ಡೈರಿ ಇತ್ತು. ಇಲ್ಲಿ ಸಾಕಷ್ಟು ಹುಡುಗರನ್ನ ಸಾಕ್ತಾ ಇದ್ದ ಅವನು ಗುಂಪುಗಾರಿಕೆ ಮಾಡ್ಕೊಂಡಿದ್ದ. ಆಗ ನೇರ ಸೋಮನಿಗೂ ಇವನಿಗೂ ಮುಖಾಮುಖಿಯಾಗಿತ್ತು ಈ ರೌಡಿಸಂನ ನಂಟು. ಅಂದ್ರೆ ಅದೊಂಥರ ಮರಕ್ಕೆ ಹಬ್ಬಿದ ಬಳ್ಳಿ ರೀತಿ. ಆ ಪ್ರಯತ್ನ ಪೂರ್ವಕವಾಗಿ ಅದು ಬೆಳೆಯುತ್ತಲೇ ಹೋಗುತ್ತದೆ. ಸೋಮ ಚೆನ್ನಾಗಿ ಓದಿ ಏನಾದರೊಂದು ಸಾಧಿಸಬೇಕೆಂಬ ಆಶಯ ಹೊಂದಿದ್ದವನು. ಅವನ ಪೋಷಕರಿಗೆ ಮಗನನ್ನ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡುವ ಬಗ್ಗೆ ಕನಸಿತ್ತು. ಆದರೆ ವಿಧಿ ಅಲ್ಲಿ ಅವನಿಗಾಗಿ ಬೇರೆಯದೇ ಕತೆ ಹೆಣೆಯೋದಕ್ಕೆ ಸಿದ್ಧವಾಗಿತ್ತು. ನಾಗನ ಕಡೆಯ ಹುಡುಗರ ಕಿರುಕುಳ ನಿತ್ಯವೂ ನಡೆಯುತ್ತಿತ್ತು. ಪ್ರತಿ ಸಲ ಅವನ ಕಡೆಯವರಿಂದ ತನ್ನವರನ್ನ ರಕ್ಷಿಸೋದೇ ಸೋಮನಿಗೆ ಒಂದು ಜವಾಬ್ದಾರಿಯಾಗಿ ಹೋಯಿತು. ಇನ್ನು ಈ ರಂಪಾಟದಲ್ಲಿ ವಿದ್ಯೆ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಅವನಿಗೂ ಸಹ ಗೊತ್ತಾಯಿತು. ಅವನು ಓದಿಗೆ ಗುಡ್ ಬೈ ಹೇಳಿ ಹುಡುಗರ ಜೊತೆ ತನ್ನದೇ ಟೀಮ್ ಕಟ್ಟಿಕೊಂಡು ತನ್ನ ತಂಟೆಗೆ ಬರುವವರ ಕಡೆ ತನ್ನ ಮೇಲಿದ್ದ ಹೊಡೆದಾಟಗಳ ಕೇಸುಗಳನ್ನ ಎದುರಿಸಿಕೊಂಡು ಸಾಗೋದಕ್ಕೆ ಶುರು ಮಾಡ್ತಾನೆ. ತನಗೆ ಬದ್ಧವೈರಿಯಾಗಿದ್ದವನೇ ಕಾಟನ್ ಪೇಟೆಯ ನಾಗ. ಇವನನ್ನ ಆ ಸಮಯದ ಕಾಟನ್ ಪೇಟೆಯ ಟಫ್ ಪಂಟರ್ ಎಂದೇ ಕರೆಯುತ್ತಿದ್ದರು. ಬ್ರೂಸ್ಲಿ ನಾಗ ಅಂತಲೂ ಸಹ ಅವನಿಗೆ ಹೆಸರಿತ್ತು. ಇವನೊಬ್ಬ ಬದುಕಿದ್ರೆ ಅಪಾಯ ಅಂತ ತಿಳಿದ ಸೋಮನ ಗ್ಯಾಂಗ್ ನಾಗನನ್ನೇ ಮುಗಿಸಲು ಒಂದು ಸಿನಿಮೀಯ ರೀತಿಯಲ್ಲಿ ಸ್ಕೆಚ್ ಹಾಕುತ್ತದೆ. ಅದರಂತೆ ಎಲ್ಲ ನಡೆದು 1992ರಲ್ಲಿ ಒಂದು ದಿನ ನಾಗನ ಹತ್ಯೆಯೂ ಸಹ ನಡೆಯಿತು. ಈ ವಿಷಯವಾಗಿ ಸೋಮನ ಗ್ಯಾಂಗ್ ಅರೆಸ್ಟ್ ಆಗಿ ಜೈಲಿಗೂ ಹೋಯಿತು. ಇವರು ಜೈಲಲ್ಲಿದ್ದಾಗ ಹೊರಗಿನ ಎಲ್ಲಾ ವ್ಯವಹಾರಗಳು ಹಾಗೂ ಕೋರ್ಟ್ ಕೇಸಿನ ಸಂಗತಿಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದವನು ಸೋಮನ ಇನ್ನೊಬ್ಬ ಆತ್ಮೀಯನಾದ ಬಿಡ್ಡ ಎಂಬುವವನು. ನಾಗನ ಹತ್ಯೆ ಏನು ನಡೆಯಿತು. ಆದರೆ ಇದರಿಂದ ಸೋಮನಿಗೆ ಶತ್ರುಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಈ ಸಮಯದಲ್ಲಿ ಕಾಟನ್ ಪೇಟೆಯಲ್ಲಿ ಪಿ ರಾಜನ್ ಅಲಿಯಾಸ್ ಪುಷ್ಪರಾಜನ್ ಹೆಸರು ಸಹ ಸಾಕಷ್ಟು ಸದ್ದು ಮಾಡಿತ್ತು. ನಾಗನ ಹತ್ಯೆಗೂ ಇವನಿಗೂ ಯಾವುದೇ ಸಂಬಂಧ ಇರಲಿಲ್ಲವಾದರೂ ಹೊರಗಡೆ ಸೋಮನ ಬಗ್ಗೆ ಗೊತ್ತಿಲ್ಲದೆ ಇದ್ದ ಕೆಲವರು ಇದಕ್ಕೂ ಹಾಗೂ ರಾಜನ್ಗೂ ಲಿಂಕ್ ಮಾಡಿ ಅವನೇ ಕಾರಣ ಎಂಬ ಸುದ್ದಿ ಪುಕಾರು ಹಬ್ಬಿಸ್ತಾರೆ. ಆಗ ರಾಜನ್ ಕೂಡ ಯಾವುದೋ ಕೇಸಿನ ಹಿನ್ನೆಲೆಯಲ್ಲಿ ಜೈಲಿನಲ್ಲಿದ್ದ.
ಹೊರಗೆ ಬಂದವನೇ ನಾಗನ ಹತ್ಯೆ ಹಾಗೂ ಅದರ ಹಿಂದೆ ತನ್ನ ಹೆಸರು ಓಡಾಡ್ತಾ ಇದ್ದ ವಿಷಯ ಕೇಳಿ ಅವನು ಸಹ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ ಮತ್ತು ಕೆಲವು ಮೂಲಗಳಿಂದ ಸೋಮನ ಬಗ್ಗೆಯೂ ಸಹ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾನೆ. ಸೋಮನಿಂದ ಅನಾವಶ್ಯಕವಾಗಿ ತನ್ನ ಹೆಸರು ಕೆಡ್ತಾ ಇದೆ ಅಂತ ಭಾವಿಸಿದ ಪಿ ರಾಜನ್ ಸೋಮನ ಮೇಲೆ ಒಂದು ಕಣ್ಣಿಟ್ಟ. ಈ ಸಮಯದಲ್ಲಿ ಅವನ ಜೊತೆ ಕಾಲಾಪತ್ತರ್ ಎಂಬ ಇನ್ನೊಬ್ಬ ರೌಡಿಯೂ ಸಹ ಇದ್ದ. ಇವರಿಬ್ಬರೂ ಸೇರಿ ಸೋಮ ಜೈಲಲ್ಲಿ ಇದ್ದಾಗ ಹೊರಗಡೆ ಇದ್ದ ಬಿಡ್ನನ್ನ ಸ್ಕೆಚ್ ಹಾಕಿ ಮುಗಿಸ್ತಾರೆ. ಬಿಡ್ಡ ಹೋದ ನಂತರ ಸೋಮನಿಗಿದ್ದ ಒಂದು ಬಲವೇ ಹೋದಂತಾಗುತ್ತೆ. ಅವನು ಜೈಲೊಳಗಿದ್ದಾಗ ಬೇಲ್ಗೂ ಸಹ ಹಣಕ್ಕಾಗಿ ಪರದಾಡುವಂತಾಗುತ್ತದೆ. ಅವನ ತಂದೆಯ ಬಳಿ ಕೋಟಿಗಟ್ಟಲೆ ಹಣ ಆಸ್ತಿ ಎಲ್ಲ ಇತ್ತು. ಆದರೆ ಈ ಹೊತ್ತಿಗಾಗಲೇ ಸೋಮನಿಗೂ ಮತ್ತು ಅವನ ಪರಿವಾರಕ್ಕೂ ನಡುವೆ ಇದ್ದ ನಂಟು ಕಡಿದು ಹೋಗಿತ್ತು. ಅವನು ಅವರ ಬಳಿ ಹಣಕ್ಕಾಗಿ ಯಾವತ್ತೂ ಸಹ ಕೈಚಾಚಲಿಲ್ಲ. ಆದರೆ ರೌಡಿಸಂನಲ್ಲಿ ಹಣ ಇಲ್ಲದಿದ್ರೆ ತುಂಬಾ ಕಷ್ಟ. ಅದು ನಡೆಯೋದೇ ಹಣದ ಮೇಲೆ. ಸೋಮನ ಪೋಷಕರಿಗೆ ಸೋಮ ಎಲ್ಲ ಬಿಟ್ಟು ಮನೆಗೆ ಮಗನಾಗಿ ಬರಬೇಕೆನ್ನುವ ಆಸೆ ಇತ್ತು. ರೌಡಿಸಂನ ಬಲಿಷ್ಠ ಬಿಳಾಳುಗಳು ಅವನ ತೋಳು ಹಿಡಿದು ಬಲವಾಗಿ ಬಂಧಿಸಿದ್ದವು. ಈ ಮಧ್ಯೆ ಸೋಮನಿಗೆ ಜಯರಾಜ್, ಕೊತ್ವಾಲ್ ಯಾರಿಗೂ ಸಹ ಬರದೇ ಇರುವಷ್ಟು ಹಫ್ತ ವಸೂಲಿ ಕೈ ಸೇರ್ತಾ ಇದೆ. ಅವನೊಬ್ಬ ಶ್ರೀಮಂತ ರೌಡಿ ಎನ್ನುವ ಊಹಾಪೋಹದ ಮಾತುಗಳು ಆಗ ಕೆಲವು ಕಡೆ ಕೇಳಿ ಬರೋದಕ್ಕೆ ಶುರುವಾದವು. ವಾಸ್ತವವಾಗಿ ಅವನ ಬಳಿ ಬಿಡ್ಡ ಹೋದ ನಂತರ ಬೇಲ್ಗೂ ಸಹ ಹಣ ಇರಲಿಲ್ಲ. ಈ ಸಮಯದಲ್ಲಿ ಈ ವಾರ ಪತ್ರಿಕೆಗೆ ಅಂಕಣ ಬರೆಯುತ್ತಿದ್ದ ರವಿ ಬೆಳಗೆರೆಯವರು ಸೋಮನ ಬಗ್ಗೆ ಬರೆಯುವ ಸಲುವಾಗಿ ಕೆಲವರ ಸಹಾಯದಿಂದ ಅವನನ್ನ ಖುದ್ದು ಭೇಟಿಯಾಗಿ ಅವನ ಸಂದರ್ಶನ ಪಡೆದು ಮೊದಲ ಬಾರಿಗೆ ಅವನ ಬಗ್ಗೆ ಪತ್ರಿಕೆಯಲ್ಲಿ ಬರೆದಿದ್ದರು. ಸೋಮ ಹಣಕ್ಕಾಗಿ ಕೆಲವು ಉತ್ತರ ಭಾರತೀಯ ಶೇಟುಗಳನ್ನ ಕಿಡ್ನಾಪ್ ಮಾಡಿ ಹೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದ. ಇಷ್ಟು ದಿವಸ ಇವನನ್ನ ಸಹ ಪುಡಿ ರೌಡಿ ಎಂದು ಭಾವಿಸಿ ಕೇಸ್ ಹಾಕಿ ಜಸ್ಟ್ ವಾರ್ನ್ ಮಾಡಿ ಬೇಲ್ ಮೇಲೆ ರಿಲೀಸ್ ಆಗುವಂತೆ ನೋಡಿಕೊಳ್ತಾ ಇದ್ರು. ಆದರೆ ಯಾವಾಗ ಇವನು ಹಣವಂತರನ್ನ ಈ ರೀತಿ ಅಪಹರಿಸಿ ದೂರದ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಷ್ಟೋ ಸಲ ತಾನೇ ಹೊಡೆದು ಲಕ್ಷಾಂತರ ರೂಪಾಯಿ ಬೆಲೆಯ ಹಣಕ್ಕೆ ಡಿಮ್ಯಾಂಡ್ ಇಟ್ಟಾಗ ಪೊಲೀಸ್ ಇಲಾಖೆ ಅದನ್ನ ಸಹಿಸಲಿಲ್ಲ. ಈ ಮಧ್ಯೆ ಏನೇನೋ ಘಟನೆಗಳು ಗಲಾಟೆಗಳು ನಡೆದು ಕೆಲವರ ಹಾಫ್ ಮರ್ಡರ್ ಹಾಗೂ ಫುಲ್ ಮರ್ಡರ್ ಆದವು. ಸೋಮ ಬೆಂಗಳೂರಿನ ದೊಡ್ಡ ಹಫ್ತಾ ವಸೂಲಿಗಾರ ಹಾಗೂ ಧನದಾಯಿ ಎಂದು ಮುಂತಾಗಿ ಕುಖ್ಯಾತನಾಗಿದ್ದ. ಈ ಸಮಯದಲ್ಲೇ ಇವನನ್ನ ಎನ್ಕೌಂಟರ್ ಮಾಡಿ ಮಟ್ಟ ಹಾಕಬೇಕು ಅಂತ ಎಸಿಪಿ ಟೈಗರ್ ಅಶೋಕ್ ಕುಮಾರ್ ಅವರನ್ನ ಮಲೆಮಹದೇಶ್ವರದಿಂದ ನೇರವಾಗಿ ಸಿಟಿಗೆ ಕರೆಸಿಕೊಳ್ಳಲಾಯಿತು. ವಾಸ್ತವವಾಗಿ ಅವರನ್ನ ಕರೆಸಿಕೊಂಡಿದ್ದು ಆಂಟಿ ರೌಡಿ ಸ್ಕ್ಯಾಮ್ನ ಮುಖ್ಯಸ್ಥರಾಗಿ ಸಿಟಿಯಲ್ಲಿದ್ದ ಸೋಮನ ತರಹದ ರೌಡಿಗಳಿಗೆ ಬುದ್ಧಿ ಹೇಳಿ ಅವರನ್ನ ರೌಡಿಸಂನಿಂದ ಡೈವರ್ಟ್ ಮಾಡಿ ಪರಿವರ್ತಿಸಲು. ಆಗ ಅವರು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಮಲೆ ಮಹದೇಶ್ವರ ಹತ್ತಿರ ಡ್ಯೂಟಿಯಲ್ಲಿದ್ದರು. ಇವರು ಸಿಟಿಗೆ ಬಂದು ಅವನ ಫೈಲ್ ಸ್ಟಡಿ ಮಾಡಿ ಅವನನ್ನ ನೇರ ಭೇಟಿಯೂ ಆಗಿ ಬುದ್ಧಿವಾದ ಹೇಳಿದ್ದೂ ಸಹ ಉಂಟು. ಆದರೆ ಸೋಮ ಯಾರ ಮಾತು ಕೇಳದ, ಯಾರಿಗೂ ಕೇರ್ ಮಾಡದ ವ್ಯಕ್ತಿಯಾಗಿದ್ದ. ಅವನಿಗೆ ಇಲ್ಲಿ ಒಂದು ಭಯ ಹಾಗೂ ತಡೆ ಅನ್ನೋದೇ ಇರಲಿಲ್ಲ. ವಯಸ್ಸಿನ ಹುಮ್ಮಸ್ಸಿನಲ್ಲಿ ತಂಡದ ಜೊತೆ ಸೇರಿ ತಾನು ಮಾಡಿದ್ದೇ ಸರಿ ಎನ್ನುವ ಹುಂಬುತನ ಅವನಲ್ಲಿತ್ತು. ಅವನಿಂದಾಗಿ ಸಿಟಿ ಪೂರ ಪುಡಿ ರೌಡಿಗಳು, ಯುವ ಪುಂಡರು ಹೆಚ್ಚಾಗಿ ಹುಟ್ಟಿಕೊಳ್ಳತೊಡಗಿದ್ದರು. ಇವನನ್ನ ಹೀಗೆ ಬಿಟ್ರೆ ಅಪಾಯ ಅಂತ ಇಲಾಖೆ ಭಾವಿಸಿತು. ಇನ್ನು ಇವನು ಯಾರ ಮಾತಿಗೂ ಕಿವಿಗೊಡದೆ ಹೋದಾಗ ಇಂತಹ ಗೊತ್ತು ಗುರಿ ಇರದ ರೌಡಿ ಇದ್ದರೆಷ್ಟು ಸತ್ತರೆಷ್ಟು ಇಂಥವನಿಂದ ವೃತ ಸಿಟಿಯಲ್ಲಿ ದೊಂಬಿ ಹಾಗೂ ಕ್ರೈಮ್ ರೇಟ್ ಹೆಚ್ಚುತ್ತದೆ. ಹೀಗಾಗಿ ಇವನನ್ನ ಮುಗಿಸೋದೆ ಸರಿ ಅಂತ ಇಲಾಖೆ ನಿರ್ಧಾರ ಮಾಡಿತ್ತು. ಇದೆಲ್ಲ ಪೊಲೀಸರ ದಾಖಲೆಯಲ್ಲಿ ಇರುವ ವರದಿಯಾದರೆ ಈ ಬಗ್ಗೆ ಜನರ ಬಾಯಲ್ಲಿ ಓಡಾಡುವ ವಿಷಯಗಳೇ ಬೇರೆ. ಸೋಮ ರೌಡಿಸಂನಲ್ಲಿದ್ದರೂ ಸಹ ನೀತಿ ನಿಯತ್ತು ಮರ್ತಿರ್ಲಿಲ್ಲ. ಅವನು ಕಾಲೇಜ್ ಸೀಟ್ ಹಂಚಿಕೆಯ ವಿಷಯವಾಗಿ ಪ್ರತಿಭಾನ್ವಿತ ಬಡ ಹುಡುಗರಿಗೆ ಆಗ್ತಾ ಇದ್ದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದ. ಸೀಟುಗಳಿಗೆ ಲಕ್ಷಾಂತರ ರೂಪಾಯಿ ಬೆಲೆಯ ಡೊನೇಷನ್ ಫಿಕ್ಸ್ ಮಾಡಿ ಈ ಮಕ್ಕಳಿಗೆ ಆಗ್ತಾ ಇದ್ದ ಸೀಟ್ ಲಾಭಿಯಿಂದ ಅವನು ಬೇಸತ್ತಿದ್ದ. ಆ ಕಾಲದಲ್ಲಿ ಮಂತ್ರಿಯಾಗಿದ್ದ ಜಾಲಪ್ಪ ಎನ್ನುವ ಮಂತ್ರಿಯೊಬ್ಬರ ಮೇಲೆ ಇದೇ ಕಾರಣಕ್ಕಾಗಿ ಸೋಮನ ಒತ್ತಡ ಜಾಸ್ತಿ ಇತ್ತು. ಸೋಮನ ಕಾಟ ಅತಿಯಾದಾಗ ಅವರು ಅವತ್ತಿನ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪನವರ ಬಳಿ ಮನವಿ ಮಾಡಿದಾಗ ಅವರ ಮಾತಿಗೆ ಮಣೆ ಹಾಕಿದ ಬಂಗಾರಪ್ಪನವರು ಪೊಲೀಸ್ ಇಲಾಖೆಗೆ ಸೋಮನನ್ನ ಬಲವಂತವಾಗಿ ಎನ್ಕೌಂಟರ್ ಹೆಸರಿನಲ್ಲಿ ಮುಗಿಸುವ ಡೀಲ್ ಒಪ್ಪಿಸಿದ್ದರು ಅನ್ನುವ ಮಾತುಗಳು ಕೂಡ ಇದೆ. ಸಿಎಂ ಅವರ ಆದೇಶ ಅಂದ್ರೆ ಸುಮ್ಮನೆನಾ? ಪೊಲೀಸ್ ಇಲಾಖೆ ತಕ್ಷಣ ಸೋಮನ ಬೇಟೆಗೆ ಇಳಿಯಿತು. ಆ ಸಂದರ್ಭದಲ್ಲಿ ಇವರು ಗಿರಿನಗರದ ಬಳಿ ಒಬ್ಬ ಬಿಲ್ಡರ್ನನ್ನ ಅಪಹರಿಸಿ ಆಗ 20 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ. ಆ ಕಾಲಕ್ಕೆ ಇದು ಬಹುದೊಡ್ಡ ಮೊತ್ತ. ಈ ವಿಷಯ ಪೊಲೀಸರಿಗೆ ತಿಳಿದು ಇದನ್ನೇ ನೆವ ಮಾಡಿಕೊಂಡು ಇಂದಿರಾನಗರದ ಬಳಿ ಅವನು ಬರುವ ಸಂಗತಿ ಗುಟ್ಟಾಗಿ ತಿಳಿದುಕೊಂಡು ಆಗ ಎಸಿಪಿ ಅಶೋಕ್, ಅಬ್ದುಲ್ ಅಜೀಂ ಹಾಗೂ ಸಂಗ್ರಾಮ್ ಸಿಂಗ್ ಈ ಮೂವರ ತಂಡದ ಸಹಿತ ಕಾರ್ಯಾಚರಣೆ ನಡೆಸಲಾಯಿತು. ಆಗ ಸೋಮನನ್ನ ಕಂಡಲ್ಲಿ ಗುಂಡು ಹೊಡೆದು ಕೊಲ್ಲುವ ಆದೇಶ ಅಧಿಕೃತವಾಗಿ ಜಾರಿಯಾಗಿದ್ದರಿಂದ ಅವನ ಇರುವಿಕೆ ಅತ್ಯಂತ ರಹಸ್ಯವಾಗಿ ಹೋಗಿತ್ತು.
ಸೋಮ ಎಲ್ಲಿರ್ತಾನೆ, ಎಲ್ಲಿ ಮಲಗ್ತಾನೆ, ಯಾರ ಜೊತೆ ಇರ್ತಾನೆ, ಯಾವ ಜಾಗದಲ್ಲಿ ಊಟ ಮಾಡ್ತಾನೆ ಅನ್ನೋದರ ಸುಳಿವು ಸಹ ಇಲಾಖೆಗೆ ಗೊತ್ತಾಗದ ಹಾಗೆ ಅವನು ಮೇಂಟೈನ್ ಮಾಡಿದ್ದ. ಇಷ್ಟಾದರೂ ಸಹ ಸರೆಂಡರ್ ಆದರೆ ಬಿಟ್ಬಿಡ್ತೀವಿ ಬಾ ಅಂತ ನಂಬಿಸಿಯೇ ಅವನನ್ನು ಚೇಸ್ ಮಾಡಲಾಯಿತು. ಅವನು ಒಂದು ಆಟೋದಲ್ಲಿ ಬಂದಾಗ ಕೂಡಲೇ ಅಡಗಿಕೊಂಡಿದ್ದ ಸಂಗ್ರಾಮ್ ಸಿಂಗ್ ಹಾಗೂ ಅಬ್ದುಲ್ ಅವರು ಫಾಲೋ ಮಾಡ್ತಾರೆ. ಸಂಗ್ರಾಮ್ ಅವರು ಸೋಮ ಇದ್ದ ಆಟೋಗೆ ಗುದ್ದಿ ಅದು ಡ್ಯಾಮೇಜ್ ಆಗುವಂತೆ ಮಾಡಿದ್ರು. ಅದರಿಂದ ಕೆಳಗೆ ಬಿದ್ದ ಸೋಮ ಹಾಗೂ ಅವನ ಸಹಚರ ಬಸವ ಓಡೋದಕ್ಕೆ ಶುರು ಮಾಡಿದಾಗ ಅಬ್ದುಲ್ ಅವರು ಅವರತ್ತ ಗನ್ ತೋರಿಸಿ ನಿಲ್ಲುವಂತೆ ಆದೇಶ ನೀಡುತ್ತಾರೆ. ಆದರೂ ಸಹ ಸೋಮ ಕೇಳದಾದಾಗ ಮೊದಲು ಅಬ್ದುಲ್ ಅವರ 2 ಬುಲೆಟ್ಗಳು ಸೋಮನ ಕಡೆಗೆ ಫೈರ್ ಆದವು. ಅದರಲ್ಲಿ ಒಂದು ಅವನ ಎಡಬೆನ್ನಿಗೆ ತಾಗಿ ಎದೆಯ ಮೂಳೆ ಸೀಳಿ ಹಾಕಿತ್ತು. ಆದರೂ ಸಹ ಓಡುವುದನ್ನ ನಿಲ್ಲಿಸದ ಸೋಮ ಹಾಗೂ ಬಸವ ನೋವಿನ ನಡುವೆಯೂ ಸಹ ಓಡುತ್ತಲೇ ಇದ್ರು. ಆದರೆ ಬುಲೆಟ್ನ ನೋವು ಸೋಮನನ್ನ ನಿತ್ರಾಣನಾಗಿಸಿತು. ಅವನ 6 ಅಡಿ ದೇಹ ನಿಸ್ತೇಜವಾಗಿ ಶಾಶ್ವತವಾಗಿ ಮಲಗಿತು. ಹಾಗೆ ಅವತ್ತು ಮಲಗಿದ ಸೋಮ ಮತ್ತೆಂದಿಗೂ ಮೇಲೇಳಲೇ ಇಲ್ಲ. ಅಶೋಕ್ ಅವರೇ ಅವನನ್ನ ಮುಗಿಸಬೇಕಿತ್ತು, ಯಾಕಂದ್ರೆ ಅವನ ಹತ್ಯೆಯ ಕಾರ್ಯಾಚರಣೆಗೆ ನಿಯೋಜಿತರಾದವರೇ ಅವರು. ಆದರೆ ಅವತ್ತು ಇಂದಿರಾನಗರದ ಬಳಿ ಇನ್ನೊಂದು ಮಗ್ಗುಲಲ್ಲಿ ಇದ್ದ ಸೋಮನ ಸಹಚರನಾದ ರಾಜಿ ಹಾಗೂ ಇತರರ ಚೇಸಿಂಗ್ನಲ್ಲಿ ಅವರು ಬ್ಯುಸಿ ಇದ್ದರು. ಹೀಗಾಗಿ ಅಜೀಂ ಅವರ ಬುಲೆಟ್ ಏಟ್ನಿಂದ ಸೋಮ ಸಾವನ್ನಪ್ಪಿದ ಎಂದು ಈ ಕಾರ್ಯಾಚರಣೆಯಲ್ಲಿ ಒಂದು ಭಾಗವಾಗಿದ್ದ ಮತ್ತು ಇದರ ಪ್ರತ್ಯಕ್ಷದರ್ಶಿಯಾಗಿದ್ದ ಸಂಗ್ರಾಮ್ ಸಿಂಗ್ ಸ್ವತಃ ಈ ಬಗ್ಗೆ ಹೇಳಿದ್ದಾರೆ. ಸೋಮನ ಕಡೆಗೆ ಅವತ್ತು ಅಶೋಕ್ ಅವರು ಹಾರಿಸಿದ್ದ ಬುಲೆಟ್ ಸಹ ಹಾರಿತ್ತು. ಆದರೆ ಅದು ಅವನನ್ನ ತಾಗುವ ಮುನ್ನವೇ ಅಬ್ದುಲ್ ಅಜೀಂ ಅವರ ಬುಲೆಟ್ ಅವನ ದೇಹ ಹೊಕ್ಕಿತ್ತು. ಬಾಳಿ ಬದುಕಬೇಕಿದ್ದ ಹಾಗೂ ಉನ್ನತವಾದ ಭವಿಷ್ಯ ಹೊಂದಿದ್ದ ಸೋಮ ಎಂಬ ಬಿಸಿರಕ್ತದ ಹಠಮಾರಿ ಸ್ವಭಾವದ ಯುವಕನ ಪ್ರಾಣಪಕ್ಷಿ 1995ರಲ್ಲಿ ಮರಳಿ ಬಾರದ ಲೋಕಕ್ಕೆ ಹಾರಿತ್ತು. ಅವನು ತನ್ನ ಕಾಲೇಜು ದಿನಗಳಲ್ಲೇ ಜಯಶ್ರೀ ಎಂಬ ಯುವತಿಯನ್ನ ಪ್ರೀತಿಸಿ ವಿವಾಹವಾಗಿದ್ದ. ಅವರಿಗೆ ಒಬ್ಬ ಮಗ ಕೂಡ ಇದ್ದ. ಸೋಮ ಹೋದ ನಂತರ ಜಯಶ್ರೀ ಅವನದೇ ಶಿಷ್ಯರಲ್ಲೊಬ್ಬನಾಗಿದ್ದ ಕವಳನನ್ನ ಮದುವೆಯಾದ್ರು. ಮುಂದೆ ಕವಳ ಕೂಡ ಯಾವುದೋ ಜಾಗದ ವಿಚಾರಕ್ಕಾಗಿ ಸಣ್ಣ ಹುಡುಗರ ಕೈಯಲ್ಲಿ ಹತನಾಗಿ ಹೋದ. ಕುಟ್ಟಿ ಕವಳ ಇವರೆಲ್ಲ ಸೋಮನ ತದನಂತರದ ಶಿಷ್ಯರೇ. ಸೋಮ ಪೊಲೀಸರಿಂದ ಎನ್ಕೌಂಟರ್ ಆಗುವಂತಹ ಅಪಾಯಕಾರಿ ವ್ಯಕ್ತಿಯೇನೂ ಆಗಿರಲಿಲ್ಲ. ಯಾರದ್ದೋ ಸ್ವಾರ್ಥಕ್ಕಾಗಿ ಭ್ರಷ್ಟ ರಾಜಕಾರಣದ ಕೆಟ್ಟ ಕುತಂತ್ರಕ್ಕೋಸ್ಕರ ಅವನ ನರಮೇಧ ನಡೆಯಿತು ಅನ್ನುವ ವರ್ಗವೂ ಕೂಡ ಇದೆ. ಇದೆಲ್ಲವೂ ಸಹ ಒಂದು ಪಕ್ಕಾ ಪ್ರೀ ಪ್ಲಾನ್ಡ್ ಹಾಗೂ ಸ್ಟ್ರೇಂಜ್ಡ್ ಎನ್ಕೌಂಟರ್ ಅಂತ ಇವತ್ತಿಗೂ ಸಹ ಕಾಟನ್ ಪೇಟೆಯ ಜನ ಮಾತನಾಡಿಕೊಳ್ಳುತ್ತಾರೆ. ಸೋಮನ ಹತ್ಯೆ ಯಾವುದೇ ರಾಜಕೀಯ ಹಿನ್ನೆಲೆಯಲ್ಲಿ ನಡೆದಿರಲಿ, ಅದು ಇಲ್ಲಿ ಬೇಡದ ವಿಷಯ. ಆದರೆ ಯಾವುದೇ ವ್ಯಕ್ತಿಯು ತನ್ನ ಕೋಪ, ವಿವೇಕ ಹಾಗೂ ಆಸೆ ಇವುಗಳನ್ನು ನಿಯಂತ್ರಣದಲ್ಲಿ ಇಡದೆ ಹೋದರೆ ಏನೆಲ್ಲ ಅನಾಹುತವಾಗುತ್ತದೆ ಅನ್ನೋದಕ್ಕೆ ಸೋಮನ ಈ ದುರಂತ ಅಂತ್ಯವೇ ಸಾಕ್ಷಿ. ಸೋಮನ ಕುರಿತಾದ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.